ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮಂಡಿ ನೋವು, ಕೈ ನೋವು, ಕಾಲು ನೋವು, ಸ್ನಾಯುಗಳ ನೋವು, ಜಾಯಿಂಟ್ ಪೇನು, ಹಾಗೆ ಕೈಕಾಲೆಲ್ಲ ಊದ್ಕೊಳ್ಳೋದು, ಕುತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ನೋವನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಸರಳವಾಗಿ ಮನೆಮದ್ದನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ತುಂಬ ಸರಳವಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ನೋವುಗಳನ್ನೆಲ್ಲ ನಾವು ದೂರ ಮಾಡ್ಕೋಬಹುದು. ಈ ಒಂದು ಮನೆಮದ್ದನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಮೂಳೆಗಳೆಲ್ಲ ಬಲಿಷ್ಠ ಆಗುತ್ತೆ, ಗಟ್ಟಿಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಕೈ ನೋವು, ಕಾಲು ನೋವು, ಕೀಲುಗಳ ನೋವು, ಸಂದುಗಳ ನೋವು ಇವುಗಳನ್ನು ನಿವಾರಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ತೋರಿಸ್ತಾ ಇರೋ ಈ ರೆಮಿಡಿನ ನೀವು ಮಾಡಿಕೊಂಡ್ರೆ ಮೂಳೆಗಳಿಗೆ ಬಲ ಕೊಡುತ್ತೆ ಹಾಗೂ ತುಂಬ ಸ್ಟ್ರಾಂಗ್ ಆಗ್ತೀರಾ ಅಂತಲೇ ನಾನು ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾದ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೆಮಿಡಿನ ಮಾಡ್ಕೊಂಡ್ಬಿಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಕಲ್ಲಸಕ್ಕರೆಯನ್ನು ತೊಗೊಂಡಿದ್ದೀನಿ, ಬಿಳಿ ಕಲ್ಲಸಕ್ಕರೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನು 2 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಹಾಗೆಯೇ ಒಣ ಕೊಬ್ಬರಿಯ ಚೂರುಗಳನ್ನು ತೊಗೊಂಡಿದ್ದೀನಿ. ಇವುಗಳನ್ನೆಲ್ಲ ಸೇವನೆ ಮಾಡುವುದರಿಂದ ನಮ್ಮ ಮೂಳೆಗಳು ಸದೃಢವಾಗುತ್ತೆ, ಬಲಿಷ್ಠವಾಗುತ್ತೆ. ಮೂಳೆಗಳಲ್ಲಿ ಕಟ್ ಅಂತ ಸೌಂಡ್ ಬರೋದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೂ ಮೂಳೆಗಳು ವೀಕ್ ಆಗೋದನ್ನು ಇದು ತಡೆಯುತ್ತೆ. ಹಿಂದಿನಿಂದಲೂ ಕೂಡ ಇದನ್ನು ಬಳಸ್ತಾನೆ ಬರ್ತಾ ಇದ್ದಾರೆ. ಒಣ ಕೊಬ್ಬರಿ ಅಂತೂ ತುಂಬಾ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ, ಮೂಳೆಗಳೆಲ್ಲ ಬಲಿಷ್ಠವಾಗುತ್ತವೆ ಹಾಗೂ ನೋವು ನಿಯಂತ್ರಣಕಾರಿ ಅಂತಲೇ ಹೇಳ್ಬೋದು. ಮತ್ತು ನಾನಿಲ್ಲಿ ಸೊಂಪು ಕಾಳು ಕೂಡ ತೊಗೊತಾ ಇದ್ದೀನಿ. ಸೊಂಪು ಕಾಳುಗಳು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಇಡುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ, ವಾಮಿಟ್ ಬಂದಂಗೆ ಆಗೋದು ಇವುಗಳನ್ನೆಲ್ಲ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ನಾನು ಸೊಂಪು ಕಾಳುಗಳನ್ನ ಕೂಡ ತೊಗೊಂಡಿದ್ದೀನಿ. ಇದು ನಮ್ಮ ಮೂಳೆಗಳಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು, ನಮ್ಮ ದೇಹವನ್ನು ಗಟ್ಟಿಗೊಳಿಸುತ್ತೆ ಹಾಗೂ ತುಂಬ ಚೆನ್ನಾಗಿ ಇಡುತ್ತೆ. ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸೊಂಪು ಕಾಳುಗಳನ್ನ ಅಷ್ಟೇ ಬಿಟ್ಟು ಉಳಿದ ಪದಾರ್ಥವನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟೇ. ಅದನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಹಾಗೆ ನಾನು ಒಣ ಕೊಬ್ಬರಿ ಚೂರುಗಳನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇವಿಷ್ಟು ಪದಾರ್ಥಗಳನ್ನು ಸಣ್ಣದಾಗಿ ನಾವು ರುಬ್ಕೊಳ್ಳೋಣ. ನಾವು ಸೊಂಪು ಕಾಳುಗಳನ್ನ ನೆಕ್ಸ್ಟ್ ತೊಗೊಳ್ಳೋಣ. ಇವಾಗ ಇಷ್ಟೇ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೀಗೆ ಸಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಈ ಪೌಡರನ್ನು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ಇಟ್ಕೋಬಹುದು. 8 ರಿಂದ 15 ದಿವಸ ಇಟ್ಟರೆ ಏನೂ ಆಗಲ್ಲ, ಕೆಡಲ್ಲ. ಯಾಕಂದರೆ ಇದೆಲ್ಲ ಒಣ ಪದಾರ್ಥಗಳು ಇರೋದ್ರಿಂದ ಇದು ಕೆಡೋ ಚಾನ್ಸಸ್ಸು ಕಡಿಮೆ. ಹಾಗಾಗಿ ಇಟ್ಕೋಬೋದು ನೀವು, ಪರವಾಗಿಲ್ಲ, ಏನಾಗಲ್ಲ. ಕಲ್ಲು ಸಕ್ಕರೆ ದೇಹವನ್ನು ತಂಪಾಗಿಡೋದಲ್ಲದೆ ನಮ್ಮ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತೆ. ಹಾಗಾಗಿ ಕಲ್ಲು ಸಕ್ಕರೆಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ 1 ಗ್ಲಾಸ್ನಷ್ಟು ಹಾಲನ್ನು ಹಾಕಿದ್ದೀನಿ. ಹಾಗೆಯೇ ನಾನು 1.5 ರಿಂದ 2 ಸ್ಪೂನಷ್ಟು ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಸೊಂಪು ಕಾಳು ಕೂಡ ಅರ್ಧ ಸ್ಪೂನ್ನಷ್ಟು ನಾನು ಸೊಂಪು ಕಾಳುಗಳನ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ ಒಬ್ಬರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇಬ್ಬರು ಇರ್ಬೋದು, ಇಲ್ಲ 3 ಜನ ಇರ್ಬೋದು. ಅವ್ರಿಗೆ ಎಷ್ಟು ಬೇಕೋ ಅದು ಡಬಲ್ ಮಾಡ್ತಾ ಹೋಗಿ. ನಾನು ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಮಾಣವನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು 5 ನಿಮಿಷ ಕುದಿಸ್ಕೊಳ್ಳೋಣ. ಆ ಪೌಡ್ರಲ್ಲಿರೋ ಅಂಶ ಎಲ್ಲ ಹಾಲಲ್ಲಿ ಬೆರೆತು ಹೋಗಲಿ. ಹಾಗಾಗಿ ನಾನು ಸುಮಾರು 5 ನಿಮಿಷ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಬೆಲ್ಲ ಸಕ್ಕರೆ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಯಾಕೆಂದರೆ ಕಲ್ಲು ಸಕ್ಕರೆಯಲ್ಲಿ ಸಿಹಿ ಪದಾರ್ಥ ಇರೋದ್ರಿಂದ ಸಾಕು, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೆಲ್ಲ, ಸಕ್ಕರೆ ಪ್ರಮಾಣ ಆಗಲಿ ಯಾವುದು ನಾನು ಮಿಕ್ಸ್ ಮಾಡ್ತಾ ಇಲ್ಲ ಇದರಲ್ಲಿ. ಈ ರೀತಿ ಇರೋ ಹಾಲನ್ನು ನಾವು ಕುಡಿತಾ ಬರೋದ್ರಿಂದ ನಮ್ಮ ಶರೀರದಲ್ಲಿರುವ ಮೂಳೆಗಳು ಗಟ್ಟಿಯಾಗಿ ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಮಸಲ್ಸ್ ಪೇನ್ ಏನು ಬರುತ್ತೆ, ಸ್ನಾಯುಗಳು ನೋವು ಅಂತೀವಲ್ಲ, ಅದೆಲ್ಲ ನೋವನ್ನು ಇದು ಕಂಟ್ರೋಲ್ ಮಾಡುತ್ತೆ. ಕೆಲವೊಬ್ಬರಿಗೆ ಮೂಳೆಗಳು ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ನಾನು ಆವಾಗಲೇ ಹೇಳಿದ್ದೀನಲ್ಲ, ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಹೀಗೆ ಕುದಿಸಿರೋ ಹಾಲನ್ನು ನಾವು ಕುಡಿತಾ ಬರೋದ್ರಿಂದ ನಮ್ಮ ಎಲುಬುಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಮಸಲ್ಸ್ ನೋವು ಕೂಡ ಕಡಿಮೆ ಆಗುತ್ತೆ. ನಾವು ದಿನನಿತ್ಯನೂ ಕೂಡ ಕುಡಿಬಹುದು. ಬೆಳಿಗ್ಗೆ ಆದರೂ ಕುಡಿಬೋದು, ಇಲ್ಲ ರಾತ್ರಿ ಊಟ ಆದ ತಕ್ಷಣ, ಊಟ ಆದ ನಂತರ ಸುಮಾರು ಒಂದು ಅರ್ಧ ತಾಸು ಬಿಟ್ಟು ನಾವು ಈ ಥರ ನಾವು ಸೇವನೆ ಮಾಡ್ತಾ ಬಂದರೆ ನೋವುಗಳೆಲ್ಲ ಮಾಯ ಆಗುತ್ತೆ. ತುಂಬ ಚೆನ್ನಾಗಿದೆ. ಈ ಥರ ನೀವು ಮಾಡ್ಕೊಂಡು ಕುಡೀರಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಎನರ್ಜಿ ಬರುತ್ತೆ, ಆಯಾಸ, ಸುಸ್ತು ಇದೆಲ್ಲ ನಿವಾರಣೆ ಆಗುತ್ತೆ. ಹಾಗೆಯೇ
ಕೆಲವೊಬ್ಬರಿಗೆ ನಿದ್ರೆನೂ ಕೂಡ ಬರ್ತಾ ಇರಲ್ಲ. ಅವರಿಗೂ ಕೂಡ ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನಿದ್ರೆ ಬರಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಇದನ್ನು ಕುಡಿಯೋದ್ರಿಂದ ಅವ್ರಿಗೆ ಒಳ್ಳೆ ನಿದ್ದೆ, ಸುಖ ನಿದ್ರೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ರೆಸಿಪಿ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ನೋವುಗಳೆಲ್ಲ ಹೋಗುತ್ತೆ. ಕೈ ನೋವು, ಕಾಲು ನೋವು, ಸಂದುಗಳ ನೋವು, ಎಲುಬುಗಳು ಸೌಂಡ್ ಬರೋದು, ಇದೆಲ್ಲ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನ ಬಳಸಿಕೊಂಡು ತುಂಬ ಚೆನ್ನಾಗಿ ನಾವು ಮನೆ ಮದ್ದನ್ನು ರೆಡಿ ಮಾಡ್ಕೋಬಹುದು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಯಾವತ್ತೂ ಬಿಡಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ರೆಮಿಡಿ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.